ಈಗ ಫಾರ್ ಎಕ್ಸಾಂಪಲ್ ಎರಡು ಅವಕಾಶಗಳಿರುತ್ತೆ. ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಅವಕಾಶ ಸಿಗಬಾರ್ದು, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮೀರಿ ಬರುವಂಥದ್ದು ಆಗಬೇಕಾಗುತ್ತೆ. JDS ಮತ್ತು BJP ಎರಡೂ ಪಕ್ಷಗಳು ಒಟ್ಟಿಗೆ ಸೇರಿದ್ರು ಕೂಡ 88 ಸ್ಥಾನಗಳು ಅವುಗಳು ಗಳಿಸ್ಕೊಳ್ತವೆ. 88ರಿಂದ ಅದಕ್ಕೆ 113 ಬರಬೇಕು ಅಂತಂದರೂ ಕೂಡ ಕಾಂಗ್ರೆಸ್ಸಿಂದ ಒಂದು ವೇಳೆ ಇಷ್ಟು ಶಾಸಕರನ್ನ ಕರ್ಕೊಂಬರ್ಬೇಕಂದ್ರೂ ಕೂಡ ಅಷ್ಟು ಸುಲಭ ಅಲ್ಲ. ಒಂದು ವೇಳೆ ಅಂಥದ್ದಾದರೂ ಕೂಡ 2/3 ಶಾಸಕರನ್ನು ಖರೀದಿ ಮಾಡಬೇಕಾಗತ್ತೆ. ಅಷ್ಟು ದೊಡ್ಡ ಟಾಸ್ಕ್ ಇಲ್ಲಿ ತನಕ ಓಕೆ, ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಆಗಿದೆ ಅನ್ನೋದು ಬಿಟ್ಟರೆ ಇಲ್ಲಿ ಸಾಧ್ಯ ಇದೆಯಾ ಅನ್ನುವಂಥದ್ದಿದೆ. ಬಟ್ ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗಬಹುದು ಅನ್ನೋಂಥದ್ದು. ಸಿಕ್ಕಿರೋ ಮಾಹಿತಿ ಪ್ರಕಾರ ಬೈ ಎಲೆಕ್ಷನ್ಗೂ ರೆಡಿ ಆಗ್ತಿದ್ದಾರೆ. ಲೋಕಸಭೆ ಒಳಗಡೆ ಬೈ ಎಲೆಕ್ಷನ್ ಮಾಡ್ಬಿಟ್ರೆ ಅಪ್ಪರ್ ಹ್ಯಾಂಡ್ ಇದೆ ಅನ್ನೋದು ಒಂದು ಪಕ್ಷ ಕ್ಲಿಯರ್ ಕಟ್ ಆಗಿ ಡಿಸ್ಕಸ್ ಮಾಡ್ತಿದ್ದಾರೆ. ಒಂದು ಸಾಧ್ಯತೆ ಅಥವಾ ಒಂದು ಏನಕ್ಕೆ ಸಾಧ್ಯತೆ, ಇವು 35-40 ಜನ ಶಾಸಕರು ಒಂದು ವೇಳೆ, ಯಾಕಂದ್ರೆ ಕಳೆದ ಸಮ್ಮಿಶ್ರ ಸರ್ಕಾರ 17 ಜನ ರಾಜೀನಾಮೆ ಕೊಟ್ಟರು, ಯಾರು ಕೂಡ ಊಹೆ ಮಾಡಿಲ್ಲ. 30 ಜನ ಕೊಟ್ಟು ಅದರಲ್ಲಿ 20 ಜನ ಗೆದ್ಬಿಟ್ಟು ಬೈ ಎಲೆಕ್ಷನ್ ಗೆದ್ರೆ ಅಲ್ಲ. ನಿಮಗೆ ಇನ್ನೊಂದು ಹೇಳ್ತೀನಿ, 17 ಜನ ಶಾಸಕರು ಕೊಟ್ಟರಲ್ಲ, ನಾವಾಗ ಪದೇ ಮೀಡಿಯಾ ಪದೇ ಅದನ್ನು ಬಿತ್ತರಿಸಿದಾಗ ಇದೇ ಕುಮಾರಸ್ವಾಮಿ ಅವರು ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ, ಇದು ಮೀಡಿಯಾದಲ್ಲಿ ಸುಮ್ಮನೆ ನೀವು ಹೈಪ್ ಮಾಡ್ತಾ ಇದ್ದೀರಿ, ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ನಂತರ ಅದು ಆದಾಗ ಆಮೇಲೆ ಆ ಸುದ್ದಿಗಳು ಪ್ರಸಾರವಾಗಿ ಹೇಳಿದಾಗ ಇದು ಮೀಡಿಯಾದವರೇ ಮಾಡಿದ್ದು ಅಂತ ವಾಪಸ್ ಹೇಳಿದ್ದು ಇದೆ. ಎಸ್ ಪ್ಲೀಸ್. ಆ ರೀತಿ ಒಂದಷ್ಟು ಚರ್ಚೆಗಳು ರಾಜಕೀಯವಾಗಿ ಆಗ್ತಾ ಇರುವಂಥದ್ದು ಅದು ಕೂಡ ಆಗ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ರಾಜಕೀಯವಾಗಿ ಕೂಡ ಅದೇ ಕೂಡ ತಂತ್ರಗಾರಿಕೆ ಮತ್ತು ಎಲ್ಲ ಕೂಡ ಆಗ್ತಾ ಇರುವಂಥದ್ದು. ನಾವಾಗಲೇ ಹೇಳಿದಾಗೆ ಅಂತೆ ಕಂತೆ ಗಾಳಿ ಸುದ್ದಿ ಅಲ್ಲ ಇದು, ಸಿಕ್ಕಿರುವ 100% ಖಾತ್ರಿ ಸುದ್ದಿ. ಇದು ಯಾವಾಗ ಆಗತ್ತೆ ಈ ಸಂಕ್ರಾಂತಿ, ಅವತ್ತು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು ಈ ಸುದ್ದಿಯನ್ನು ಮೊದಲು ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಹಾಗಾಗೇನೆ 100% ಪೊಲಿಟಿಕಲ್ ನ್ಯೂಸ್ ಅಂದ್ರೆ ರಿಪಬ್ಲಿಕ್ ಕನ್ನಡ ಮಾತ್ರ ಅಂತ ಹೇಳಿ. ಸ್ಮಿತಾ ಅವರೇ, ಲಾಸ್ಟ್ ನಾನು ಒಂದು ಪಾಯಿಂಟ್ ಹೇಳ್ತೀನಿ ಶೆಟ್ಟಿ ಅವರೇ. ಈಗ ಅಷ್ಟು ಜನ ಹೊರಗೆ ಬಂದರೆ, ಯಾವುದೇ ಪಾರ್ಟಿಯಿಂದ BJPಯಿಂದ ಹೊರಗೆ ಬಂದರೆ, ಕಾಂಗ್ರೆಸ್ಸಿಂದ ಹೊರಗೆ ಬಂದರೆ, ಅವ್ರ ಡಿಮಾಂಡ್ ಏನು ಇರಬಹುದು ಅಂದರೆ ಹೊಸ ನಾಯಕತ್ವ ಬೇಕು ಅಂದರೆ, ಅಥವಾ ಹೊಸ ಲೀಡರ್ ಬೇಕು ಅಂತ ಆ ಎಕ್ಸ್ಕ್ಯೂಸ್ ಇಟ್ಕೊಂಡು ಬರ್ಬೋದು ಅವರು. ಓಕೆ, ಎರಡನೇದು ಆ ಬೈ ಎಲೆಕ್ಷನ್ ಆಪ್ಷನ್ ಹೇಳಿದ್ರಲ್ಲ ನೀವು, ಆ ರೂಟ್ ತಗೋತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದು ಕಷ್ಟ, ನನಗೆ ಗೊತ್ತಿಲ್ಲ ತಗೋತಾರೋ ಇಲ್ವೋ ಅಂತ. ಕೊನೆಗೆ ಶೆಟ್ಟಿ ಅವರು, ವೀಕ್ಷಕರೇ, ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಸಂಕ್ರಾಂತಿ ವಿಚಾರವನ್ನು ಏನು ಹೇಳ್ತಾ ಇದ್ರು, ಆದರೆ ಇವರು ಇಲ್ಲಿ ಹೇಳಿದಂಥ ವಿಚಾರಕ್ಕೂ ಆ ಕಡೆಯಿಂದ ಆಗ್ತಾ ಇರುವಂಥ ವಿಚಾರಕ್ಕೂ ಬೇರೆ ರೀತಿಯಲ್ಲಿ ಅದು ವ್ಯಾಖ್ಯಾನಗಳಾಗ್ತಾ ಇದೆ. ಇಲ್ಲಿಯವರನ್ನು ಗಮನಕ್ಕೆ ಅದನ್ನು ತಂದಿಲ್ಲ, ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಯಾವುದೇ ಮೀಟಿಂಗ್ಗಳು ಕೂಡ, ಇದು ಪಕ್ಕಾ ಮಾಹಿತಿ, ಯಾವುದೇ ಮೀಟಿಂಗ್ಗಳು ಕೂಡ ಕರ್ನಾಟಕದಲ್ಲಾಗಿಲ್ಲ. ಎಲ್ಲ ಮೀಟಿಂಗ್ಗಳು ಹೊರ ರಾಜ್ಯಗಳಲ್ಲಾಗಿದೆ ಮತ್ತು ಹೊರ ರಾಜ್ಯಗಳಲ್ಲಿ ಆಗಿರಬಹುದು ಮತ್ತು ದುಬೈನಲ್ಲೂ ಕೂಡ ಆಗಿರಬಹುದು. ಇದು ಅಂಥ ಒಂದು ಪ್ರಕ್ರಿಯೆ ಶುರುವಾಗಿದೆ, ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ, ಅದೊಂದು ನಿಖರ ಮಾಹಿತಿ. ಸೊ ಹಾಗಾಗಿ ಸಂಕ್ರಾಂತಿ ಒಳಗಾಗಿ ಒಂದು ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ಆಗೋದು ನಿಶ್ಚಿತ ಅನ್ನುವಂಥ ಮಾಹಿತಿಗಳಿದೆ. ಈಗಾಗಲೇ ಅದು ಪ್ರಕ್ರಿಯೆ ಜಾರಿಯಲ್ಲಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಇವಿಷ್ಟು ಈ ಕ್ಷಣದ ಸುದ್ದಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.